ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರು ಮತ್ತು ಬಸ್ ನಡುವೆ ಭೀಕರ ಅಪಘಾತವಾಗಿದೆ. ಕಾರವಾರ ನಗರದ ಬಿಲ್ಟ್ ವೃತ್ತದ ಬಳಿ ಅಪಘಾತವಾಗಿದ್ದು, ಕಾರಿನಲ್ಲಿ ಇದ್ದ ಅಪ್ಪ ಮಗ ಅದೃಷ್ಟವಶಾತ್ ಪಾರಾಗಿದ್ದಾರೆ. ನೌಕಾನೆಲೆ ಸಿಬ್ಬಂದಿ ಕುನಾಜಿತ್ ಪುತ್ರನೊಂದಿಗೆ ಕಾರವಾರದಿಂದ ನೌಕಾನೆಲೆಯ ಕಡೆಗೆ ಹೊರಟಿದ್ರು. ಆಗ ಸವಣೂರು ಕಾರವಾರ ಸಂಪರ್ಕಿಸುವ ಸಾರಿಗೆ ಬಸ್ ಪಲ್ಟಿಯಾಗಿ ಬಿಲ್ಟ್ ವೃತ್ತದ ಬಳಿ ಬರ್ತಾ ಇದ್ದಂತೆ ಅಪಘಾತವಾಗಿತ್ತು. ಬಸ್ ಡಿಕ್ಕಿಯ ರಭಸಕ್ಕೆ ಕಾರಿನ ಏರ್ ಬ್ಯಾಗ್ ತೆರೆದಿದ್ರಿಂದ ಕಾರಿನಲ್ಲಿ ಇದ್ದ ಇಬ್ಬರು ಬಚಾವಾಗಿದ್ದಾರೆ. ಬೆಂಗಳೂರಿನಲ್ಲಿ ಉದ್ಯಮಿ ಮನೋಜ್ ಕಿಡ್ನಾಪ್ ಪ್ರಕರಣದಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಅರೆಸ್ಟ್ ಮಾಡಲಾಗಿದೆ. ನಿರ್ದೇಶಕ ನಂದಕಿಶೋರ್ಗೆ ಉದ್ಯಮಿ ಮನೋಜ್ ಫೈನಾನ್ಸ್ ಮಾಡಿದ್ದರು. ಇದೇ ವಿಚಾರಕ್ಕೆ ಮನೋಜ್ನನ್ನ ಬೇಕರಿ ರಘು ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು. ಈಗಾಗಲೇ ಬೇಕರಿ ರಘು, ವೆಂಕಟೇಶ್, ರಾಜೇಶ್ ಸೇರಿ ಹಲವರನ್ನ ಬಂಧಿಸಲಾಗಿದೆ. ಇನ್ನು ಬೇಕರಿ ರಘು ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿ ಹಾಗೂ ಬೇಕರಿ ರಘು ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡಿದ ಆರೋಪದಲ್ಲಿ ರೌಡಿ ಶೀಟರ್ ಯಶಸ್ವಿನಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಲಬೆರಕೆ ಹಾಲು ತಯಾರಿಸುವ ಘಟಕಗಳು ಹಾಗೂ ಖಾಸಗಿ ಹಾಲಿನ ಡೇರಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ವಿಶೇಷ ಕಾರ್ಯಾಚರಣೆ ನಡೆಸಿದ್ರು. ಡಿಸಿ ನಿರ್ದೇಶನದ ಮೇರೆಗೆ 6 ತಾಲೂಕುಗಳಲ್ಲಿ 40 ಕಡೆ ದಾಳಿ ನಡೆಸಿ ಸುಮಾರು 1120 ಲೀಟರ್ ಹಾಲು ಜಪ್ತಿ ಮಾಡಲಾಗಿದ್ದು ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುರಪುರ ತಾಲೂಕಿನ ಕಕ್ಕೇರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಗಿಲು ಮುಚ್ಚದೆ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ದಿನದ 24 ಗಂಟೆನೂ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನಿರಂತರ ಪಾಠ ಮಾಡಲಾಗ್ತಾ ಇದೆ. ಮುಖ್ಯ ಶಿಕ್ಷಕರ ನಿರ್ಧಾರಕ್ಕೆ ಎಲ್ಲ ಶಿಕ್ಷಕರು ಸಾಥ್ ನೀಡಿದ್ದಾರೆ. ವಿದ್ಯಾರ್ಥಿಗಳು ಉತ್ಸಾಹದಿಂದಲೇ ಅಭ್ಯಾಸ ಮಾಡ್ತಿದ್ದಾರೆ. ಬಾಗಿಲು ಮುಚ್ಚದ ಶಾಲೆ ಅಂತ ನಾವು ವಿನೂತನವಾಗಿ ಆರಂಭಿಸಿದ್ದು, ಕಳೆದ ವರ್ಷನೂ ಕೂಡ ನಮಗೆ ಒಳ್ಳೆಯ ಪ್ರತಿಫಲ ಕೊಡ್ತು ಸರ್. ಅದು ಈ ವರ್ಷನೂ ಕೂಡ ಆ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ಸರ್. ಸುಮಾರು ನಾವು ಯಾಕಂದರೆ ಅದು ಪ್ರತಿಫಲ ಕೊಟ್ಟಿದ್ದ ಸಲುವಾಗಿಯೇ ನಾವು ಈ ವರ್ಷ ನಾವು ಪುನಃ ಆರಂಭ ಮಾಡಿದ್ದೀವಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಕಾಮನಹಳ್ಳಿಯಲ್ಲಿ ಕದಿಮರು ಸರಣಿ ಗಳ್ಳತನ ಮಾಡಿದ್ದಾರೆ. 3-4 ಬೈಕ್ಗಳಲ್ಲಿ ಬಂದಿದ್ದ 8 ಕಳ್ಳರ ಗ್ಯಾಂಗ್ ಒಂದು ಮೆಡಿಕಲ್ ಸ್ಟೋರ್, ಸೂಪರ್ ಮಾರ್ಕೆಟ್, ಬೇಕರಿಗೆ ಕನ್ನ ಹಾಕಿದ್ದಾರೆ. ನಗದು, ಬೆಲೆ ಬಾಳುವ ವಸ್ತು, ಹೆಚ್ಚಿನ ಬೆಲೆಯ ಚಾಕೊಲೇಟ್ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸ್ಥಳಕ್ಕೆ ಸರ್ಜಾಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ 263 ಚೀಲ ಪಡಿತರ ಅಕ್ಕಿಯನ್ನ ಜಪ್ತಿ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆ ಸೆರಗುಪ್ಪದ ತೆಕ್ಕಲಕೋಟೆಯ 3ನೇ ವಾರ್ಡ್ನಲ್ಲಿ 128 ಚೀಲ ಹಾಗೂ 6ನೇ ವಾರ್ಡ್ನಲ್ಲಿ 135 ಚೀಲ ಅಕ್ಕಿ ಸಂಗ್ರಹಿಸಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಮತ್ತು ಆಹಾರ ಇಲಾಖೆ ಸಿಬ್ಬಂದಿ ದಾಳಿ ನಡೆಸಿದ್ದಾರೆ. ವಿದ್ಯುತ್ ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ನಗರದ ಹಲವು ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಲಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರ ತನಕ ವಿದ್ಯುತ್ ಸ್ಥಗಿತ ಆಗಲಿದೆ. RMZ ಇಕೋ ವರ್ಡ್, ದೇವರಬೀಸನಹಳ್ಳಿ, BTM ಲೇಔಟ್, ಬನ್ನೇರ್ಘಟ್ಟ ರಸ್ತೆ ಮತ್ತು ಸುತ್ತಮುತ್ತಲಿನ ಪ್ರದೇಶ, GM ಪಾಳ್ಯ ಹಾಗೂ ವಿಜ್ಞಾನ ನಗರ ಸುತ್ತಮುತ್ತ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಅಂತ ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ.